ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೌನ, ಕನ್ಸಲ್ಟೆಂಟ್ ಫಿಸಿಷಿಯನ್ ಹಾಗೂ ಡಯಾಬಿಟಾಲಜಿಸ್ಟ್. ಸಕ್ಕರೆ ಕಾಯಿಲೆ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಮುಖ್ಯವಾದ ಪ್ರಶ್ನೆ ಬರೋದು, ಡಾಕ್ಟ್ರೇ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಏನು? ಎಲ್ಲರೂ ಹೇಳ್ತಾ ಇರ್ತಾರಲ್ವಾ ಅಂತ. ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಅಳತೆ ಒಂದು ಮಾಪನ. ಅಂದರೆ ಹೇಗೆ ನಾವು ತೂಕನ ಗ್ರಾಮ್ಗಳಲ್ಲಿ ಕೆ ಜಿಗಳಲ್ಲಿ ಅಳತೆ ಮಾಡ್ತೀವೋ ಅದೇ ರೀತಿ ಇದು ಒಂದು ಮೆಷರ್ಮೆಂಟ್. ಏನು ಮೆಷರ್ ಮಾಡುತ್ತೆ ಇದು ಅಂದರೆ, ನಾವು ತಿನ್ನೋ ಯಾವುದೇ ಆಹಾರ ಪದಾರ್ಥಗಳು ಕೂಡ ಜೀರ್ಣ ಆದಮೇಲೆ ರಕ್ತದಲ್ಲಿರುವ ಶುಗರ್ ಅಂಶ ಜಾಸ್ತಿ ಮಾಡಿಸುತ್ತೆ. ಅದು ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದು ನೋಡೋದನ್ನು ಅಳತೆ ಮಾಡೋದೇ ಗ್ಲೈಸಿಮಿಕ್ ಇಂಡೆಕ್ಸ್. ಉದಾಹರಣೆಗೆ, ಅಕ್ಕಿ ತಿಂದಾಗ ಜಾಸ್ತಿಯಾಗಿ ಸಕ್ಕರೆ ಅಂಶ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಅಕ್ಕಿಯನ್ನು ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಅದೇ ರಾಗಿ ಅಥವಾ ಜೋಳ ತಿಂದಾಗ ರಕ್ತದಲ್ಲಿರೋ ಸಕ್ಕರೆ ಅಂಶ ಹೆಚ್ಚಾಗೋ ಪ್ರಮಾಣ ಕಡಿಮೆ ಇರುತ್ತೆ. ಇವೆರಡನ್ನು ಕಂಪೇರ್ ಮಾಡಿದಾಗ ಅಕ್ಕಿ ಕಡಿಮೆ ತಗೊಳ್ಳಿ, ಅನ್ನ ಕಡಿಮೆ ತಗೊಳ್ಳಿ, ರಾಗಿ ಅಥವಾ ಜೋಳವನ್ನು ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀವಿ. ಧನ್ಯವಾದಗಳು.